ಯಾವ ರೀತಿ ಹೊಸ ಆಸನಗಳನ್ನ ತಿಳಿಸಿ ನಮಗೆಲ್ಲ ಯಾವ ರೀತಿ ಚೈತನ್ಯವನ್ನ ತುಂಬುತ್ತಾರೆ ಅಂತ ನೋಡೋಣ ಇಂದಿನ ಯೋಗದಲ್ಲಿ. ನಮಸ್ತೆ. ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗವನ್ನ ಅಭ್ಯಾಸ ಮಾಡುವುದರಿಂದ ಶೌಚ ಆವೃತವಾಗುತ್ತದೆ. ನಿಯಮದಲ್ಲಿನ ಪ್ರಥಮ ಭಾಗ ಶೌಚ ಸಂತೋಷ ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮ ಎಂದು ಹೇಳಲಾಗಿದೆ. ಶೌಚ ಇದು ನಿಯಮದ ಮೊದಲನೇ ಪ್ರಕಾರ. ಶೌಚ ಅಂದಲ್ಲಿ ದೇಹ ಮತ್ತೆ ಮನಸ್ಸಿನ ಶುಚಿತ್ವ ಅಂದ್ರೆ ಪ್ರತಿದಿನ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಉಡುಪುಗಳಲ್ಲಿ ಸ್ವಚ್ಛತೆಯನ್ನ ಪಾಲಿಸ್ತಕ್ಕಂಥದ್ದು, ಪರಿಸರವನ್ನು ಉತ್ತಮವಾಗಿ ನೋಡ್ಕೊಳ್ತಕ್ಕಂಥದ್ದು, ಸಾಧ್ಯವಾದ ಮಟ್ಟದಲ್ಲಿ ಶುಚಿತ್ವದ ಆಹಾರವನ್ನು ಬಳಸ್ತಕ್ಕಂಥದ್ದು ಇತ್ಯಾದಿ. ಇವೆಲ್ಲ ದೈಹಿಕ ಶುಚಿತ್ವ. ಮಾನಸಿಕ ಶುಚಿತ್ವ ಅಂದ್ರೆ ಒಳ್ಳೆಯ ಆಲೋಚನೆಗಳ ಪಾಲನೆ ಮತ್ತು ಉಳಿಸಿಕೊಳ್ಳುವಿಕೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಳ್ಳೆಯ ಆಲೋಚನೆಗಳನ್ನ ತಂದು ಅವುಗಳನ್ನು ಉಳಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಒಳ್ಳೆಯ ಆಲೋಚನೆಗಳಿದ್ದಾಗ ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಪುಸ್ತಕಗಳು, ಒಳ್ಳೆಯ ಕಾರ್ಯಕ್ರಮಗಳು ಆವೃತವಾಗ್ತವೆ. ಹಾಗಾಗಿ ಜೀವನಕ್ಕೆ ವಿಶೇಷತೆ ಆವೃತವಾಗುತ್ತದೆ. ಪ್ರತಿದಿನ ಯೋಗವನ್ನ ಅಭ್ಯಾಸ ಮಾಡಿ ಆ ಶೌಚವನ್ನ ನಿಮ್ಮದಾಗಿಸಿಕೊಳ್ಳಿ. ಆರೋಗ್ಯಕ್ಕೆ ಸಹಕಾರಿಯಾಗುವ 2 ವಿಶೇಷ ಆಸನಗಳನ್ನು ನೋಡೋಣ. ಮೊದಲಿಗೆ ಮತ್ಸ್ಯಾಸನ. ಮತ್ಸ್ಯ ಅಂದಲ್ಲಿ ಮೀನು. ಆಸನದ ಕೊನೆಯ ಹಂತ ಮೀನನ್ನು ಹೋಲುತ್ತದೆ. ಹಾಗಾಗಿ ಆಸನಕ್ಕೆ ಮತ್ಸ್ಯಾಸನ ಎಂದು ಕರೆಯಲಾಗಿದೆ. ಪದ್ಮಾಸನವನ್ನು ಹಾಕಿ ಅಥವಾ ಹಾಗೆ ಕಾಲುಗಳನ್ನು ಮಡಿಚಿ. ಪದ್ಮಾಸನ ಬರುತ್ತೆ ಅಂತಕ್ಕಂಥವ್ರು ಪದ್ಮಾಸನವನ್ನು ಈ ರೀತಿಯಲ್ಲಿ ಹಾಕಬೇಕು. ಬರೋದಿಲ್ಲ ಅಂತಕ್ಕಂಥವ್ರು ಈ ರೀತಿಯಲ್ಲಿ ಕಾಲುಗಳನ್ನು ಮಡಚಿರ್ಬೇಕು. ಕೈಗಳನ್ನ ತಲೆಯ ಪಕ್ಕಕ್ಕೆ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಎದೆಯನ್ನು ಮೇಲೆ ತಂದು ನೆತ್ತಿಯನ್ನು ನೆಲಕ್ಕೆ ಅಳವಡಿಸಿ ಹಸ್ತಗಳನ್ನ ತೊಡೆಯ ಭಾಗಕ್ಕೆ ಅಳವಡಿಸಿ ಪದ್ಮಾಸನ ಹಾಕಿರ್ತಕ್ಕಂಥವ್ರು ಕಾಲುಗಳನ್ನ ಹಿಡಿಬೇಕು. ಈ ರೀತಿಯಲ್ಲಿ ಪದ್ಮಾಸನ ಬರದೇ ಇರ್ತಕ್ಕಂಥವ್ರು ಈ ರೀತಿಯಲ್ಲಿ ಕೈಗಳನ್ನು ತೊಡೆಯ ಮೇಲೆ ಅಳವಡಿಸಿರ್ಬೇಕು. ಇದು ಸುಲಭವಾದಂತ ಆಸನ. ಈ ಆಸನವನ್ನು ಅಭ್ಯಾಸ ಮಾಡಬಹುದು. ಸಾಧ್ಯವಾಗುತ್ತೆ ಅಂತಕ್ಕಂಥವ್ರು ಮಾತ್ರ ಈ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ಈ ಆಸನದಿಂದ ದೊರೆಯತಕ್ಕಂಥ ಪ್ರಯೋಜನಗಳು ಎಸೆನ್ಷಿಯಲ್ ಆಸನ ಫಾರ್ ಪರ್ಸನ್ who is suffering from respiratory disorders. ವಿಪರೀತ ಶ್ವಾಸಕೋಶದ ತೊಂದರೆಗಳಿಂದ ನರಳ್ತಾ ಇರ್ತಕ್ಕಂಥವ್ರಿಗೆ ಆಸನ ವರದಾಯಕ. ವಿಪರೀತವಾದ ಕಫ, ಕೆಮ್ಮು, ಶ್ವಾಸಕೋಶದ ಒಳಗೊಡೆಗಳ ಊತ, ಟಾನ್ಸಿಲೈಟಿಸ್ ನ ತೊಂದರೆಗಳು ಬರುವುದಿಲ್ಲ ಇದ್ದಲ್ಲಿ ದೂರವಾಗ್ತವೆ. ನಿಧಾನವಾಗಿ ಕೈಗಳನ್ನ ತಲೆಯ ಪಕ್ಕಕ್ಕೆ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ತಲೆಯನ್ನು ಕೆಳಭಾಗಕ್ಕೆ ತಂದು ಕಾಲುಗಳನ್ನು ಮುಂದೆ ಚಾಚಿ ಶವಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ. ಮುಂದಿನ ಆಸನ ಊರ್ಧ್ವಮುಖ ಮತ್ಸ್ಯಾಸನ. ಈಗ ಅಭ್ಯಾಸ ಮಾಡಿದ ಆಸನಕ್ಕೆ ವಿರುದ್ಧವಾದ ಆಸನ. ಹೀಗೆ ಹಿಂದೆ ಮಾಡಿದ ಆಸನವನ್ನ ಅಭ್ಯಾಸ ಮಾಡುವುದರಿಂದ ವಿಶೇಷವಾದ ಪ್ರಯೋಜನಗಳು ಆವೃತವಾಗ್ತವೆ. ಆದರೂ ಕುತ್ತಿಗೆಯ ನೋವು ಆವೃತವಾಗ್ತಕ್ಕಂಥ ಸಾಧ್ಯತೆ ಉಂಟು. ಆ ಕುತ್ತಿಗೆಯ ನೋವನ್ನು ಹೋಗಲಾಡಿಸಿ ವಿಶೇಷ ಪ್ರಯೋಜನಗಳನ್ನ ಪಡೆಯಲಿಕ್ಕೆ ಸಹಕಾರಿಯಾಗ್ತಕ್ಕಂಥ ಆಸನವಿದು. ಅಂದ್ರೆ ಕಾಂಪ್ಲಿಮೆಂಟರಿ ಆಸನ ಇದು. ಇದು ಮತ್ಸ್ಯಾಸನಕ್ಕೆ ವಿರುದ್ಧವಾದ ಆಸನ. ಉಸಿರನ್ನ ಹೊರಗಡೆ ಬಿಡುತ್ತಾ ಕೈಗಳನ್ನ ಮುಂದೆ ಚಾಚಬೇಕು. ಗದ್ದವನ್ನು ನೆಲಕ್ಕೆ ಅಳವಡಿಸಬೇಕು. ಹಿಮ್ಮಡಿಗಳನ್ನ ಸೇರಿಸಬೇಕು. ಕಾಲ್ ಬೆರಳುಗಳು ಹಿಂಭಾಗಕ್ಕೆ ಇರಲಿ. ಈ ಆಸನವನ್ನ ಅಭ್ಯಾಸ ಮಾಡಿದಾಗ ದೊರೆಯತಕ್ಕಂಥ ಬಹಳ ಮುಖ್ಯವಾದ ಪ್ರಯೋಜನ ಅಂದಲ್ಲಿ ಥೈರಾಯ್ಡ್ ಗ್ರಂಥಿಗಳ ತೊಂದರೆಗಳು ಬರೋದಿಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ತೊಂದರೆಯನ್ನು ದೂರ ಮಾಡುವಲ್ಲಿ ಸಹ ಈ ಆಸನ ಸಹಕಾರಿಯಾಗುತ್ತದೆ. ಗಮನಿಸಬೇಕಲ್ಲಿ ಗದ್ದ ಹಣೆಯನ್ನ ನೆಲಕ್ಕೆ ಅಳವಡಿಸಬಾರ್ದು. ಗದ್ದವನ್ನ ಅಂದ್ರೆ ಚಿನ್ ಶುಡ್ ಬಿ ಆನ್ ದಿ ಗ್ರೌಂಡ್. ಗದ್ದವನ್ನ ನೆಲಕ್ಕೆ ಅಳವಡಿಸಬೇಕು. ಅದೇ ಮುಖ್ಯವಾದಂತ ಅಂಶ. ಗದ್ದವನ್ನ ನೆಲಕ್ಕೆ ಅಳವಡಿಸಿ ಸ್ಥಿತಿಯಲ್ಲಿ ಇರಬೇಕು. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನ ಮಡಿಚಿ ಮಕರಾಸನದ ಸ್ಥಿತಿಗೆ ಬನ್ನಿ. ಕಾಲುಗಳು ಪಕ್ಕಕ್ಕೆ ಬರಲಿ. ಹಣೆಯನ್ನ ಕೈಗಳ ಮೇಲೆ ಅಳವಡಿಸಿ ವಿಶ್ರಾಂತಿಯನ್ನು ಕೊಡಿ. ಆರೋಗ್ಯವಾಣಿ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೆ ಒಮ್ಮೆ ಪ್ರವಾಸವನ್ನ ಕೈಗೊಳ್ಳುವ ಹವ್ಯಾಸವನ್ನ ಬೆಳೆಸಿಕೊಳ್ಳಿ. ಪರಿಸರದೊಡನೆ ಮನಸ್ಸು ಬೆರೆತಾಗ ವಿಶಿಷ್ಟತೆ ಆವೃತವಾಗುತ್ತದೆ. ಮನೋವಿಜ್ಞಾನಿಗಳ ಹೇಳಿಕೆ ಇದೆ, ಪರಿಸರದೊಡನೆ ಮನಸ್ಸು ಬೆರೆತಾಗ
ಮೆದುಳಿನ ಕೋಶಗಳು ವಿಶ್ರಾಂತಿಯನ್ನು ಪಡೆಯುತ್ತವೆ. ರಕ್ತದ ಒತ್ತಡ ಸಮ ಹಂತಕ್ಕೆ ಬರುತ್ತದೆ. ವಿಶಿಷ್ಟವಾದಂತ ಒಂದು ಗ್ರಾಹಕ ಸಾಮರ್ಥ್ಯ ಆವೃತವಾಗುತ್ತದೆ ಇತ್ಯಾದಿ. ಅದರಲ್ಲಿ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೆ ಒಮ್ಮೆ ಪ್ರವಾಸವನ್ನ ಕೈಗೊಳ್ಳುವ ಹವ್ಯಾಸವನ್ನ ಬೆಳೆಸಿಕೊಳ್ಳಿ. ವಿಶೇಷ ಆಸನಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.